ಪಾವಗಡ ತಾಲೂಕಿನ ಹಿಂದುಳಿದ ಹಾಗೂ ಆಂಧ್ರದ ಗಡಿ ಭಾಗಕ್ಕೆ ಹೊಂದಿಕೊಂಡಂತೆ ಇರುವ ಬಿ ಹೊಸಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ 150 ಮಕ್ಕಳಿಗೆ ಶಾಲಾ ಬ್ಯಾಗ್, ನೋಟ್ ಪುಸ್ತಕ ಹಾಗೂ ಕುಡಿಯುವ ನೀರಿನ ಬಾಟಲ್ಗಳನ್ನು ಶ್ರೀ ರಾಮಕೃಷ್ಣ ಸೇವಾಶ್ರಮದಿಂದ ವಿತರಿಸಲಾಯಿತು. ಪಾವಗಡ ತಾಲೂಕಿನ ಹಿಂದುಳಿದ ಹಾಗೂ ಆಂಧ್ರ ಗಡಿ ಭಾಗಕ್ಕೆ ಹೊಂದಿಕೊಂಡಂತೆ ಇರುವ ಬಿ ಹೊಸಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ 150 ಮಕ್ಕಳಿಗೆ ಶಾಲಾ ಬ್ಯಾಗು, ನೋಟ್ ಪುಸ್ತಕ ಹಾಗೂ ಕುಡಿಯುವ ನೀರಿನ ಬಾಟಲ್ಗಳನ್ನು ಶ್ರೀ ರಾಮಕೃಷ್ಣ ಸೇವಾಶ್ರಮದಿಂದ ವಿತರಿಸಲಾಯಿತು. ಬಿ ಹೊಸಳ್ಳಿಯಲ್ಲಿಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಿಂದ ಪೂಜ್ಯ ಸ್ವಾಮೀಜಿಯವರನ್ನು ಗ್ರಾಮಸ್ಥರು ಸ್ವಾಗತಿಸಿದರು. ಬಳಿಕ ಶಾಲೆಯ ಆವರಣದಲ್ಲಿರುವ ಬಯಲು ರಂಗಮಂದಿರದಲ್ಲಿ ಸಭಾ ಕಾರ್ಯಕ್ರಮ ನಡೆಯಿತು. ಮಕ್ಕಳಿಗೆ ಶಾಲಾ ಬ್ಯಾಗು ಮತ್ತಿತರ ಪರಿಕರಗಳನ್ನು ವಿತರಿಸಿದ ಬಳಿಕ ಮಾತನಾಡಿದ ಸ್ವಾಮಿ ಜಪಾನಂದಜಿ ಮಹಾರಾಜ್, ಬಿ ಹೊಸಳ್ಳಿ ಗ್ರಾಮಸ್ಥರಿಗೆ ಭಾರತೀಯ ಸಂಸ್ಕೃತಿ ಪರಂಪರೆಯನ್ನು ಉಳಿಸಿಕೊಂಡು ಬರಲು ಒತ್ತು ಕೊಟ್ಟಿರುವುದು ಸಂತೋಷವಾಗಿದೆ ಎಂದರು. ಶ್ರೀ ರಾಮಕೃಷ್ಣ ಸೇವಾಶ್ರಮದಿಂದ ವಾಹಿನಿಯಿಂದ ದೂರವಾಗಿರುವ ಶಾಲೆಗಳನ್ನು ಗುರುತಿಸಿ ಪ್ರತಿ ವರ್ಷ ಸೇವೆ ಮಾಡುತ್ತಿದ್ದು, ಈ ಬಾರಿ ಬಿ ಹೊಸಳ್ಳಿ ಸ್ಥಿತಿಗತಿಗಳನ್ನು ಕಂಡು ಸಹಕಾರ ನೀಡಲಾಗಿದೆ. ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ಸೇವೆ ಇದಾಗಿದೆ ಎಂದರು. ಬಿ ಹೊಸಳ್ಳಿ ಪ್ರಜ್ವಲ ರೆಡ್ಡಿ ನೀಟ್ ಪರೀಕ್ಷೆಯಲ್ಲಿ 720 ಅಂಕಗಳಿಗೆ 710 ಅಂಕ ಪಡೆದು ರಾಷ್ಟ್ರದಲ್ಲಿಯೇ ಖ್ಯಾತಿ ಪಡೆದಿದ್ದಾನೆ. ಇಂತಹ ಪ್ರತಿಭೆಗಳು ಹಿಂದುಳಿದ ಪ್ರದೇಶದಿಂದಲೇ ಅರಳುತ್ತವೆ ಎಂಬುದಕ್ಕೆ ಇದೇ ನಿದರ್ಶನವಾಗಿದೆ. ಸ್ವಾಮಿ ವಿವೇಕಾನಂದರ ಹೆಸರಿನಲ್ಲಿ ಶ್ರೀ ರಾಮಕೃಷ್ಣ ಸೇವಾಶ್ರಮದ ಮೂಲಕ ಸಹಾಯ ಹಸ್ತ ನೀಡುತ್ತಿರುವುದು ಸಂತಸ ತಂದಿದೆ ಎಂದರು. ಈ ಸಾಮಾನ್ಯವಾಗಿ ನಾನು ಹೋಗೋದ ಕಡೆ ಎಲ್ಲ ಒಂದು ನೋಡ್ತೀನಿ, ಅವ್ರ ಮನೆ ಚೆನ್ನಾಗಿರುತ್ತೆ, ಅವ್ರ ಮನೆ ಸುತ್ತ ಚೆನ್ನಾಗಿರುತ್ತೆ, ಅವರ ಮನೇಲಿರೋ ಯುವಕರು ಯುವತಿಯರೆಲ್ಲ ಅವ್ರು ಬಹಳ ಚೆನ್ನಾಗಿ ಓಡಾಡ್ಕೊಂಡಿರ್ತಾರೆ, ಎಲ್ಲ ಇರ್ತಾರೆ. ನಾವು ಬಂದ್ಬಿಟ್ಟು ಯಾಕಮ್ಮ ಸ್ಕೂಲ್ ಹತ್ರ ಯಾಕೆ ಅದು ನಮ್ದೆಲ್ಲ ಗೌರ್ಮೆಂಟ್ ಸ್ಕೂಲ್ ಅಂದ್ಬಿಡ್ತಾರೆ. ಆ ಸ್ಕೂಲ್ ನಿಮ್ದಂತ ಅನ್ಕೋಬೇಕು. ಆಗ್ಲೇ ಆ ಸ್ಕೂಲ್ಗೆ ಒಂದು ಕಳೆ ಬರುತ್ತೆ. ಇದು ಸರಸ್ವತಿಯ ಮಂದಿರ. ಈ ಒಂದು ಸರಸ್ವತಿ ಮಂದಿರಕ್ಕೆ ಧರ್ಮಸ್ಥಳದವರು ಮಹೇಶ್ ಅವರ ನೇತೃತ್ವದಲ್ಲಿ ಎಷ್ಟು ಸಹಕಾರ ನೀಡಿದ್ದಾರೆ ನಿಮ್ಗೆ. ಮಾಜಿ ಶಾಸಕ ತಿಮ್ಮರಾಯಪ್ಪ ಮಾತನಾಡಿ, ಸ್ವಾಮೀಜಿಯವರು ರಾಷ್ಟ್ರದಲ್ಲಿಯೇ ತಮ್ಮ ಸೇವಾ ಯಜ್ಞಗಳನ್ನು ಅವಿರತವಾಗಿ ನಡೆಸುತ್ತಿದ್ದಾರೆ. ಬಿ ಹೊಸಳ್ಳಿಗೆ ಅವರ ಸೇವೆ ತಲುಪಿದ್ದು ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ನಾಂದಿ ಹಾಡಿದ್ದಾರೆ. ಈ ಕುಗ್ರಾಮದ ಶಾಲೆಗೆ ಶಾಶ್ವತ ಶಿಕ್ಷಕರೇ ಇಲ್ಲ, ನಿಯೋಜಿತರಾದ ಶಿಕ್ಷಕರು ಕೆಲಸ ಮಾಡುತ್ತಿದ್ದು ಶಾಲೆಗೆ ಶಾಶ್ವತ ಶಿಕ್ಷಕರನ್ನು ನೇಮಿಸಬೇಕೆಂದು ಸರ್ಕಾರದ ಗಮನಕ್ಕೆ ತಂದರು. ಕೊಂಡಪ್ಪ, ಸಿಟಿವಿ ನ್ಯೂಸ್, ಪಾವಗಡ.